ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ಅಶ್ವದಿವೇತ. ಸುದ್ದಿಗಳನ್ನ ಗಮನಿಸೋಣ. ಈಗಾಗಲೇ ರೇಷನ್ ಕಾರ್ಡ್ ವಿಚಾರವಾಗಿ ನಾನಾ ರೀತಿಯ ಗೊಂದಲಗಳು ರಾಜ್ಯದಲ್ಲಿ ಇರುವಾಗ ಸಚಿವ ಮುನಿಯಪ್ಪ ಅವರು ರಾಜ್ಯದ ಜನರಿಗೆ ಮತ್ತೊಮ್ಮೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅನುಕೂಲಸ್ಥರು ಬಿಪಿಎಲ್ ಕಾರ್ಡ್ ಅನ್ನ ಬಿಟ್ಕೊಡಿ ಅಂತ ಹೇಳಿ. ಯಾರೆಲ್ಲ ಅನುಕೂಲಸ್ಥರಿದ್ದೀರೋ ದಯವಿಟ್ಟು ನಿಗದಿತ ಸಮಯದ ಒಳಗಡೆನೆ ಬಿಪಿಎಲ್ ಕಾರ್ಡ್ ಅನ್ನ ಬಿಟ್ಟುಕೊಡಿ, ಸಮಯ ಮೀರಿದ್ರೆ ದಂಡ ಕಟ್ಟಬೇಕಾಗುತ್ತೆ ಅಂತಾನೂ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತಾಡುವಾಗ ಸಚಿವ ಮುನಿಯಪ್ಪ ಅವರು ಈ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಡವರು ಕಾಯುತ್ತಿದ್ದಾರೆ, ಅವರಿಗೆ ಸಹಾಯ ಮಾಡಿ, ಅನುಕೂಲಸ್ಥರು ಬಿಪಿಎಲ್ ಕಾರ್ಡ್ ಅನ್ನ ಬಿಟ್ಟುಕೊಡಿ ಅಂತ ಹೇಳಿ ಕೇಳಿಕೊಂಡಿದ್ದಾರೆ. ಜೊತೆಗೆ ಈ ಬಿಪಿಎಲ್ ಕಾರ್ಡ್ ಅನ್ನ ಬಿಟ್ಟುಕೊಡೋದಕ್ಕೆ ಒಂದು ಸಮಯವನ್ನ ನಿಗದಿ ಮಾಡಿದ್ದಾರೆ. ಆ ಸಮಯದ ಒಳಗಡೆನೆ ನೀವು ಬಿಪಿಎಲ್ ಕಾರ್ಡ್ ಬಿಟ್ಟುಕೊಡ್ಲಿಲ್ಲ ಅಂತಂದ್ರೆ ದಂಡ ವಿಧಿಸ್ತೀವಿ, ಎಚ್ಚರಿಕೆ ಅಂತಾನೂ ಸಚಿವರು ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ 3 ತಿಂಗಳ ಹಣ ಬಿಡುಗಡೆ ವಿಳಂಬದ ವಿಚಾರಕ್ಕೂ ಕೂಡ ಸಚಿವರು ಮಾತಾಡಿದ್ದಾರೆ. ಪರಿಷ್ಕರಣೆ ಮಾಡ್ತಾ ಇದ್ವಿ, ಪರಿಷ್ಕರಣೆ ಕಾರ್ಯಕ್ರಮ ಇದ್ದದ್ರಿಂದ ಸಮಸ್ಯೆ ಆಯಿತು ಅಂತ ಹೇಳಿದ್ದಾರೆ. ನವೆಂಬರ್, ಡಿಸೆಂಬರ್ ಮತ್ತು ಜನವರಿ ಈ ಹಣವನ್ನ ಕೂಡಲೇ ಡಿಪಿಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಪಿಎಲ್ ಎಪಿಎಲ್ ಗೊಂದಲದಿಂದ ತಡವಾಯಿತು ಅಷ್ಟೇ, ಬಿಟ್ರೆ ಬೇರೆ ಯಾವುದೇ ರೀತಿಯ ಉದ್ದೇಶ ಇಲ್ಲ. ಹಣ ಇದೆ, ಕೂಡಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸಚಿವ ಮುನಿಯಪ್ಪ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಸಕಾಲಕ್ಕೆ ಈ 3 ತಿಂಗಳ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಇದೀಗ ಮತ್ತೊಂದು ಮಹತ್ವದ ಒಂದು ಹೆಜ್ಜೆನ ಇಟ್ಟಿರ್ತಕ್ಕಂಥದ್ದು. ಈವರೆಗೂ ಏನು ಅಕ್ಕಿ ಬದಲಾಗಿ ಹಣವನ್ನು ಕೊಡ್ತಾರೆ, ಈಗ ಬದಲಾಗಿ ಅಕ್ಕಿಯನ್ನು ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥ ಸರ್ಕಾರ. ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಸಚಿವರಾದ ಕೆ.ಎಸ್. ಮುನಿಯಪ್ಪ ಅವರು ಇದ್ದಾರೆ. ನಾನು ಮಾತಾಡ್ತೀನಿ. ಸರ್, ಈ ಒಂದು ನಿರ್ಧಾರ ಸ್ವಲ್ಪ ತಡವಾಗಿ ತಗೊಂಡ್ರು ಅಂತ ಅನ್ನಿಸ್ತಾ ಏನಿಲ್ಲ, ಅಕ್ಕಿ ಸಿಗ್ತಾ ಇರಲಿಲ್ವಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕರೆಸಿ ಪ್ರಹ್ಲಾದ್ ಜೋಶಿಯವರು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುನಿಯಪ್ಪನವರೇ ಅಕ್ಕಿ ಕೊಡೋದಕ್ಕೆ ಪ್ರಾರಂಭ ಮಾಡಿ ಅನ್ನೋ ಮಾತನ್ನು ಹೇಳಿದರು. ಅದರಂತೆ ತೀರ್ಮಾನ ತೆಗೆದುಕೊಂಡು ಈಗ ಅಕ್ಕಿ ಕೊಡೋದಕ್ಕೆ ನಮಗೆ ಬೇಕಾಗ 2.10 ಲಕ್ಷ ಬೇಕಾಗಿತ್ತು. ಅರ್ಜಿ ಬರೆದಿದ್ದೀವಿ, ಹಣ ಕೂಡ ಸಂದಾಯ ಮಾಡ್ತಾಯಿದ್ದೀವಿ. ಫೆಬ್ರವರಿಯಿಂದನೇ ಕೊಡ್ತೇವೆ. ಜೊತೆಗೆ ಮಾರ್ಚ್ 10-15 ನಾವು ಫೆಬ್ರವರಿದು ಮಾರ್ಚಿದು ಕೂಡ ಅಕ್ಕಿಯನ್ನು ಒಟ್ಟಿಗೆ ಕೊಡ್ತೀವಿ. ಸರ್, ಹಾಗೇನೇ ಅಕ್ಕಿ ಯಾವುದೇ ಅಡೆತಡೆ ಇಲ್ಲದೆ ನಮಗೆ ಸಂಪೂರ್ಣವಾಗಿ ನಮ್ಮ ರಾಜ್ಯ ಸರ್ಕಾರ ಅಗತ್ಯ ಇರುವಷ್ಟು ಮುಂದಿನ ದಿನಗಳು ಪೂರ್ತಿಯಾಗಿ ಸಮರ್ಪಕವಾಗಿ ಪೂರೈಕೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆಯಾ ಸರ್? ನಾನು ಮಾನ್ಯ ಆಹಾರ ಸಚಿವರು ಕೇಂದ್ರದಲ್ಲಿ ನಮ್ಮವರೇ ಪ್ರಹ್ಲಾದ್ ಜೋಶಿಯವರಿದ್ದಾರೆ, ಅವರಿಗೆ ಮನವಿ ಮಾಡಿದ್ದೀನಿ. ನೀವು 2 ವರ್ಷ ಆದರೂ ಕಂಪಲ್ಸರಿ ಕೊಡಬೇಕು ಅಂತ, ಕೊಡ್ತೀವಿ ಅಂತ, ನಮ್ಮ ಹತ್ರ ಸ್ಟಾಕ್ ಇದೆ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ಆಶಾಭಾವನೆಯಿಂದ ಇದ್ದೀನಿ, ಅವರು ಪೂರ್ತಿ ಪ್ರಮಾಣದಲ್ಲಿ 2 ವರ್ಷನೂ ಕೊಡ್ತಾರೆ ಅಂತ. ಮುಂದೆ ಇದೇ ವಿಚಾರಗಳು ಮುಂದೆ ರಾಜಕೀಯಕ್ಕೆ ಚಟ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೌದು ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಸರ್, ಹಾಗೆ ಬಿಪಿಎಲ್ ಕಾರ್ಡ್ ಎಷ್ಟೋ ಜನ ಎಪಿಎಲ್ನವರು ಬಿಪಿಎಲ್ ಇದ್ದಾರೆ, ತಮಗೆ ಗೊತ್ತಿರ್ಬೋದು. ಈಗ ಅಂಥವ್ರಿಗೆ ಯಾವ ಒಂದು ಸಂದೇಶವನ್ನು ಕೊಡ್ತೀರಿ? ಕಾರ್ಡ್ಗಳನ್ನ ಬಿಟ್ಕೊಡ್ಬೇಕಾಗಂತದ್ದು, ಯಾಕಂದರೆ ಬಡವರು ತುಂಬ ಜನ ಕಾಯ್ತಾ ಇದ್ದಾರೆ. ಅಪೀಲ್ ಮಾಡ್ತೀನಿ, ಟೈಮ್ ಕೊಡ್ತೀನಿ, ಅದರೊಳಗಡೆ ಮಾಡಿದರೆ ಒಳ್ಳೆಯದು, ಅಲ್ಲದಿದ್ರೆ ಪೆನಾಲ್ಟಿ. ಈ ಮೂಲಕ ಮನವಿ ಮಾಡ್ಕೊಳ್ಳೋಂಥದ್ದೇನು ಸರ್? ಈ ಮೂಲಕ ಇಲ್ಲ, ಈಗ ನಾಳೆ ಅದನ್ನೆಲ್ಲ ವಿಚಾರ ಮಾಡಿ ಅಧಿಕಾರಿಗಳ ಜೊತೆ ವಿಲ್ ಟೇಕ್ ಸಮ್ ಡಿಸಿಷನ್. ಮತ್ತೆ ಸಭೆಯನ್ನು ಕರೀತಾರೆ ಸರ್, ಇದೇ ಪರಿಷ್ಕರಣೆ ವಿಚಾರ? ಇಲ್ಲ, ಅಧಿಕಾರಿಗಳ ಮಾತಾಡಿ ಮಾಡ್ತೀವಿ. ಸದ್ಯದಲ್ಲಿ ಸಭೆಯನ್ನು ಕರೆಯೋದಕ್ಕೆ ಸಭೆ ಬೇಕಾಗಲ್ಲ, ಸಭೆ ಕರೆದ್ಬಿಟ್ಟು ಈ ಒಂದು ತೀರ್ಮಾನ ತಗೊಂತೀವಿ. ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ಅಶ್ವದಿವೇತ. ಸುದ್ದಿಗಳನ್ನ ಗಮನಿಸೋಣ. ಈಗಾಗಲೇ ರೇಷನ್ ಕಾರ್ಡ್ ವಿಚಾರವಾಗಿ ನಾನಾ ರೀತಿಯ ಗೊಂದಲಗಳು ರಾಜ್ಯದಲ್ಲಿ ಇರುವಾಗ ಸಚಿವ ಮುನಿಯಪ್ಪ ಅವರು ರಾಜ್ಯದ ಜನರಿಗೆ ಮತ್ತೊಮ್ಮೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅನುಕೂಲಸ್ಥರು ಬಿಪಿಎಲ್ ಕಾರ್ಡ್ ಅನ್ನ ಬಿಟ್ಕೊಡಿ ಅಂತ ಹೇಳಿ. ಯಾರೆಲ್ಲ ಅನುಕೂಲಸ್ಥರಿದ್ದೀರೋ ದಯವಿಟ್ಟು ನಿಗದಿತ ಸಮಯದ ಒಳಗಡೆನೆ ಬಿಪಿಎಲ್ ಕಾರ್ಡ್ ಅನ್ನ ಬಿಟ್ಟುಕೊಡಿ, ಸಮಯ ಮೀರಿದ್ರೆ ದಂಡ ಕಟ್ಟಬೇಕಾಗುತ್ತೆ ಅಂತಾನೂ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತಾಡುವಾಗ ಸಚಿವ ಮುನಿಯಪ್ಪ ಅವರು ಈ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಡವರು ಕಾಯುತ್ತಿದ್ದಾರೆ, ಅವರಿಗೆ ಸಹಾಯ ಮಾಡಿ, ಅನುಕೂಲಸ್ಥರು ಬಿಪಿಎಲ್ ಕಾರ್ಡ್ ಅನ್ನ ಬಿಟ್ಟುಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಜೊತೆಗೆ ಈ ಬಿಪಿಎಲ್ ಕಾರ್ಡ್ ಅನ್ನ ಬಿಟ್ಕೊಡೋದಕ್ಕೆ ಒಂದು ಸಮಯವನ್ನ ನಿಗದಿ ಮಾಡಿದ್ದಾರೆ. ಆ ಸಮಯದ ಒಳಗಡೆನೆ ನೀವು ಬಿಪಿಎಲ್ ಕಾರ್ಡ್ ಬಿಟ್ಟುಕೊಡ್ಲಿಲ್ಲ ಅಂತಂದ್ರೆ ದಂಡ ವಿಧಿಸ್ತೀವಿ, ಎಚ್ಚರಿಕೆ ಅಂತಾನೂ ಸಚಿವರು ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ 3 ತಿಂಗಳ ಹಣ ಬಿಡುಗಡೆ ವಿಳಂಬದ ವಿಚಾರಕ್ಕೂ ಕೂಡ ಸಚಿವರು ಮಾತಾಡಿದ್ದಾರೆ. ಪರಿಷ್ಕರಣೆ ಮಾಡ್ತಾ ಇದ್ವಿ, ಪರಿಷ್ಕರಣೆ ಕಾರ್ಯಕ್ರಮ ಇದ್ದದ್ರಿಂದ ಸಮಸ್ಯೆ ಆಯಿತು ಅಂತ ಹೇಳಿದ್ದಾರೆ.
ನವೆಂಬರ್, ಡಿಸೆಂಬರ್ ಮತ್ತು ಜನವರಿ ಈ ಹಣವನ್ನ ಕೂಡಲೇ ಡಿಪಿಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. BPL, APL ಗೊಂದಲದಿಂದ ತಡವಾಯಿತು ಅಷ್ಟೇ ಬಿಟ್ರೆ ಬೇರೆ ಯಾವುದೇ ರೀತಿಯ ಉದ್ದೇಶ ಇಲ್ಲ. ಹಣ ಇದೆ, ಕೂಡಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸಚಿವ ಮುನಿಯಪ್ಪ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಸಕಾಲಕ್ಕೆ ಈ 3 ತಿಂಗಳ ಹಣವನ್ನ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ಇದೀಗ ಮತ್ತೊಂದು ಮಹತ್ವದ ಒಂದು ಹೆಜ್ಜೆನ ಇಟ್ಟಿರ್ತಕ್ಕಂಥದ್ದು. ಈವರೆಗೂ ಏನು ಅಕ್ಕಿ ಬದಲಾಗಿ ಹಣವನ್ನು ಕೊಡ್ತಾರೆ, ಈಗ ಬದಲಾಗಿ ಅಕ್ಕಿಯನ್ನು ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥ ಸರ್ಕಾರ ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಸಚಿವರಾದ KS ಮುನಿಯಪ್ಪ ಅವರು ಇದ್ದಾರೆ. ನಾನು ಮಾತಾಡ್ತೀನಿ. ಸರ್, ಈ ಒಂದು ನಿರ್ಧಾರ ಸ್ವಲ್ಪ ತಡವಾಗಿ ತಗೊಂಡ್ರು ಅಂತ ಅನ್ನಿಸ್ತಾ ಏನು? ಏನಿಲ್ಲ, ಅಕ್ಕಿ ಸಿಗ್ತಾ ಇರಲಿಲ್ವಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕರೆಸಿ ಪ್ರಹ್ಲಾದ್ ಜೋಶಿಯವರು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುನಿಯಪ್ಪನವರೇ ಅಕ್ಕಿ ಕೊಡೋದಕ್ಕೆ ಪ್ರಾರಂಭ ಮಾಡಿ ಅನ್ನೋ ಮಾತನ್ನು ಹೇಳಿದರು. ಅದರಂತೆ ತೀರ್ಮಾನ ತೆಗೆದುಕೊಂಡು ಈಗ ಅಕ್ಕಿ ಕೊಡೋದಕ್ಕೆ ನಮಗೆ ಬೇಕಾಗ 2.10 ಲಕ್ಷ ಬೇಕಾಗಿತ್ತು. ಅರ್ಜಿ ಬರೆದಿದ್ದೀವಿ, ಹಣ ಕೂಡ ಸಂದಾಯ ಮಾಡ್ತಾಯಿದ್ದೀವಿ. ಫೆಬ್ರವರಿಯಿಂದನೇ ಕೊಡ್ತೇವೆ. ಜೊತೆಗೆ ಮಾರ್ಚ್ 10-15 ನಾವು ಫೆಬ್ರವರಿದು ಮಾರ್ಚಿದು ಕೂಡ ಅಕ್ಕಿಯನ್ನು ಒಟ್ಟಿಗೆ ಕೊಡ್ತೀವಿ. ಸರ್, ಹಾಗೇನೇ ಅಕ್ಕಿ ಯಾವುದೇ ಅಡೆತಡೆ ಇಲ್ಲದೆ ನಮಗೆ ಸಂಪೂರ್ಣವಾಗಿ ನಮ್ಮ ರಾಜ್ಯ ಸರ್ಕಾರ ಅಗತ್ಯ ಇರುವಷ್ಟು ಮುಂದಿನ ದಿನಗಳು ಪೂರ್ತಿಯಾಗಿ ಸಮರ್ಪಕವಾಗಿ ಪೂರೈಕೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆಯಾ ಸರ್? ನಾನು ಮಾನ್ಯ ಆಹಾರ ಸಚಿವರು ಕೇಂದ್ರದಲ್ಲಿ ನಮ್ಮವರೇ ಪ್ರಹ್ಲಾದ್ ಜೋಶಿಯವರು ಇದ್ದಾರೆ, ಅವರಿಗೆ ಮನವಿ ಮಾಡಿದ್ದೀನಿ. ನೀವು 2 ವರ್ಷ ಆದರೂ ಕಂಪಲ್ಸರಿ ಕೊಡಬೇಕು ಅಂತ ಕೊಡ್ತೀವಿ ಅಂತ ನಮ್ಮ ಹತ್ರ ಸ್ಟಾಕ್ ಇದೆ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಆಶಾಭಾವನೆಯಿಂದ ಇದ್ದೀನಿ, ಅವ್ರು ಪೂರ್ತಿ ಪ್ರಮಾಣದಲ್ಲಿ 2 ವರ್ಷನೂ ಕೊಡ್ತಾರೆ ಅಂತ. ಮುಂದೆ ಇದೇ ವಿಚಾರಗಳು ಮುಂದೆ ರಾಜಕೀಯಕ್ಕೆ ಚಟ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೌದು ಕೊಡ್ತಾರೆ ಅಂತ ವಿಶ್ವಾಸ ಇದೆ ಸರ್. ಹಾಗೆ BPL ಕಾರ್ಡ್ ಎಷ್ಟೋ ಜನ APL ಅವರು BPL ಅಲ್ಲಿ ಇದ್ದಾರೆ, ತಮಗೆ ಗೊತ್ತಿರ್ಬೋದು. ಈಗ ಅಂಥವ್ರಿಗೆ ಯಾವ ಒಂದು ಸಂದೇಶವನ್ನು ಕೊಡ್ತೀರಿ? ಕಾರ್ಡ್ಗಳನ್ನ ಬಿಟ್ಕೊಡ್ಬೇಕಾಗಂತದ್ದು, ಯಾಕಂದರೆ ಬಡವರು ತುಂಬ ಜನ ಕಾಯ್ತಾ ಇದ್ದಾರೆ. ಅಪೀಲ್ ಮಾಡ್ತೀನಿ, ಟೈಮ್ ಕೊಡ್ತೀನಿ, ಅದರೊಳಗಡೆ ಮಾಡಿದರೆ ಒಳ್ಳೆಯದು, ಅಲ್ಲದಿದ್ರೆ ಪೆನಾಲ್ಟಿ ಆಗ್ತದೆ. ಈ ಮೂಲಕ ಮನವಿ ಮಾಡ್ಕೊಳ್ಳೋಂಥದ್ದೇನು ಸರ್? ಈ ಮೂಲಕ ಇಲ್ಲ, ಈಗ ನಾಳೆ ಅದನ್ನೆಲ್ಲ ವಿಚಾರ ಮಾಡಿ ಅಧಿಕಾರಿಗಳ ಜೊತೆ ವಿಲ್ ಟೇಕ್ ಸಮ್ ಡಿಸಿಷನ್. ಮತ್ತೆ ಸಭೆಯನ್ನು ಕರೀತಾರೆ ಸರ್, ಇದೇ ಪರಿಷ್ಕರಣೆ ವಿಚಾರ? ಇಲ್ಲ, ಅಧಿಕಾರಿಗಳ ಮಾತಾಡಿ ಮಾಡ್ತೀವಿ. ಸದ್ಯದಲ್ಲಿ ಸಭೆಯನ್ನು ಕರೆಯೋದಕ್ಕೆ ಸಭೆ ಬೇಕಾಗಲ್ಲ, ಸಭೆ ಕರೆದ್ಬಿಟ್ಟು ಈ ಒಂದು ತೀರ್ಮಾನ ತಗೊಂತೀವಿ. ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ಅಶ್ವ ದಿವೇತ. ಸುದ್ದಿಗಳನ್ನ ಗಮನಿಸೋಣ. ಈಗಾಗಲೇ ರೇಷನ್ ಕಾರ್ಡ್ ವಿಚಾರವಾಗಿ ನಾನಾ ರೀತಿಯ ಗೊಂದಲಗಳು ರಾಜ್ಯದಲ್ಲಿ ಇರುವಾಗ ಸಚಿವ ಮುನಿಯಪ್ಪ ಅವರು ರಾಜ್ಯದ ಜನರಿಗೆ ಮತ್ತೊಮ್ಮೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅನುಕೂಲಸ್ಥರು BPL ಕಾರ್ಡ್ ಅನ್ನ ಬಿಟ್ಕೊಡಿ ಅಂತ ಹೇಳಿ. ಯಾರೆಲ್ಲ ಅನುಕೂಲಸ್ಥರು ಇದೀರೋ ದಯವಿಟ್ಟು ನಿಗದಿತ ಸಮಯದ ಒಳಗಡೆನೆ BPL ಕಾರ್ಡ್ ಅನ್ನ ಬಿಟ್ಟುಕೊಡಿ, ಸಮಯ ಮೀರಿದ್ರೆ ದಂಡ ಕಟ್ಟಬೇಕಾಗುತ್ತೆ ಅಂತಾನೂ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತಾಡುವಾಗ ಸಚಿವ ಮುನಿಯಪ್ಪ ಅವರು ಈ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಡವರು ಕಾಯುತ್ತಿದ್ದಾರೆ, ಅವರಿಗೆ ಸಹಾಯ ಮಾಡಿ, ಅನುಕೂಲಸ್ಥರು BPL ಕಾರ್ಡ್ ಅನ್ನ ಬಿಟ್ಟುಕೊಡಿ ಅಂತ ಹೇಳಿ ಕೇಳಿಕೊಂಡಿದ್ದಾರೆ. ಜೊತೆಗೆ ಈ BPL ಕಾರ್ಡ್ ಅನ್ನ ಬಿಟ್ಕೊಡೋದಕ್ಕೆ ಒಂದು ಸಮಯವನ್ನ ನಿಗದಿ ಮಾಡಿದ್ದಾರೆ. ಆ ಸಮಯದ ಒಳಗಡೆನೆ ನೀವು BPL ಕಾರ್ಡ್ ಬಿಟ್ಟು ಕೊಡ್ಲಿಲ್ಲ ಅಂತಂದ್ರೆ ದಂಡ ವಿಧಿಸ್ತೀವಿ, ಎಚ್ಚರಿಕೆ ಅಂತಾನೂ ಸಚಿವರು ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ 3 ತಿಂಗಳ ಹಣ ಬಿಡುಗಡೆ ವಿಳಂಬದ ವಿಚಾರಕ್ಕೂ ಕೂಡ ಸಚಿವರು ಮಾತಾಡಿದ್ದಾರೆ. ಪರಿಷ್ಕರಣೆ ಮಾಡ್ತಾ ಇದ್ವಿ, ಪರಿಷ್ಕರಣೆ ಕಾರ್ಯಕ್ರಮ ಇದ್ದದ್ರಿಂದ ಸಮಸ್ಯೆ ಆಯಿತು ಅಂತ ಹೇಳಿದ್ದಾರೆ. ನವೆಂಬರ್, ಡಿಸೆಂಬರ್ ಮತ್ತು ಜನವರಿ ಈ ಹಣವನ್ನ ಕೂಡಲೇ ಡಿಪಿಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. BPL, APL ಗೊಂದಲದಿಂದ ತಡವಾಯಿತು ಅಷ್ಟೇ ಬಿಟ್ರೆ ಬೇರೆ ಯಾವುದೇ ರೀತಿಯ ಉದ್ದೇಶ ಇಲ್ಲ. ಹಣ ಇದೆ, ಕೂಡಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸಚಿವ ಮುನಿಯಪ್ಪ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಸಕಾಲಕ್ಕೆ ಈ 3 ತಿಂಗಳ ಹಣವನ್ನ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ಇದೀಗ ಮತ್ತೊಂದು ಮಹತ್ವದ ಒಂದು ಹೆಜ್ಜೆನ ಇಟ್ಟಿರ್ತಕ್ಕಂಥದ್ದು. ಈವರೆಗೂ ಏನು ಅಕ್ಕಿ ಬದಲಾಗಿ ಹಣವನ್ನು ಕೊಡ್ತಾರೆ, ಈಗ ಬದಲಾಗಿ ಅಕ್ಕಿಯನ್ನು ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥ ಸರ್ಕಾರ ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಸಚಿವರಾದ KS ಮುನಿಯಪ್ಪ ಅವರು ಇದ್ದಾರೆ. ನಾನು ಮಾತಾಡ್ತೀನಿ. ಸರ್, ಈ ಒಂದು ನಿರ್ಧಾರ ಸ್ವಲ್ಪ ತಡವಾಗಿ ತಗೊಂಡ್ರು ಅಂತ ಅನ್ನಿಸ್ತಾ ಏನು? ಏನಿಲ್ಲ, ಅಕ್ಕಿ ಸಿಗ್ತಾ ಇರಲಿಲ್ವಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕರೆಸಿ ಪ್ರಹ್ಲಾದ್ ಜೋಶಿಯವರು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುನಿಯಪ್ಪನವರೇ ಅಕ್ಕಿ ಕೊಡೋದಕ್ಕೆ ಪ್ರಾರಂಭ ಮಾಡಿ ಅನ್ನೋ ಮಾತನ್ನು ಹೇಳಿದರು. ಅದರಂತೆ ತೀರ್ಮಾನ ತೆಗೆದುಕೊಂಡು ಈಗ ಅಕ್ಕಿ ಕೊಡೋದಕ್ಕೆ ನಮಗೆ ಬೇಕಾಗ 2.10 ಲಕ್ಷ ಬೇಕಾಗಿತ್ತು. ಅರ್ಜಿ ಬರೆದಿದ್ದೀವಿ, ಹಣ ಕೂಡ ಸಂದಾಯ ಮಾಡ್ತಾಯಿದ್ದೀವಿ. ಫೆಬ್ರವರಿಯಿಂದನೇ ಕೊಡ್ತೇವೆ. ಜೊತೆಗೆ
ಮಾರ್ಚ್ 10-15 ನಾವು ಫೆಬ್ರವರಿದು ಮಾರ್ಚಿದು ಕೂಡ ಅಕ್ಕಿಯನ್ನು ಒಟ್ಟಿಗೆ ಕೊಡ್ತೀವಿ. ಸರ್ ಹಾಗೇನೇ ಅಕ್ಕಿ ಯಾವುದೇ ಅಡೆತಡೆ ಇಲ್ಲದೆ ನಮಗೆ ಸಂಪೂರ್ಣವಾಗಿ ನಮ್ಮ ರಾಜ್ಯ ಸರ್ಕಾರ ಅಗತ್ಯ ಇರುವಷ್ಟು ಮುಂದಿನ ದಿನಗಳು ಪೂರ್ತಿಯಾಗಿ ಸಮರ್ಪಕವಾಗಿ ಪೂರೈಕೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆಯಾ ಸರ್? ನಾನು ಮಾನ್ಯ ಆಹಾರ ಸಚಿವರು ಕೇಂದ್ರದಲ್ಲಿ ನಮ್ಮವರೇ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಅವರಿಗೆ ಮನವಿ ಮಾಡಿದ್ದೀನಿ. ನೀವು 2 ವರ್ಷ ಆದರೂ ಕಂಪಲ್ಸರಿ ಕೊಡಬೇಕು ಅಂತ ಕೊಡ್ತೀವಿ ಅಂತ ನಮ್ಮ ಹತ್ರ ಸ್ಟಾಕ್ ಇದೆ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ಆಶಾಭಾವನೆಯಿಂದ ಇದ್ದೀನಿ, ಅವ್ರು ಪೂರ್ತಿ ಪ್ರಮಾಣದಲ್ಲಿ 2 ವರ್ಷನೂ ಕೊಡ್ತಾರೆ ಅಂತ. ಯಾಕಂದ್ರೆ ಮುಂದೆ ಇದೇ ವಿಚಾರಗಳು ಮುಂದೆ ರಾಜಕೀಯಕ್ಕೆ ಚಟ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೌದು, ವಿಶ್ವಾಸ ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಸರ್ ಹಾಗೆ BPL ಕಾರ್ಡ್ ಎಷ್ಟೋ ಜನ APL ಅವರು BPL ಅಲ್ಲಿ ಇದ್ದಾರೆ ತನಗೆ ಗೊತ್ತಿರ್ಬೋದು. ಈಗ ಅಂಥವ್ರಿಗೆ ಯಾವ ಒಂದು ಸಂದೇಶವನ್ನು ಕೊಡ್ತೀರಿ? ಕಾರ್ಡ್ಗಳನ್ನ ಬಿಟ್ಕೊಡ್ಬೇಕಾಗಂತದ್ದು, ಯಾಕಂದರೆ ಬಡವರು ತುಂಬ ಜನ ಕಾಯ್ತಾ ಇದ್ದಾರೆ. ಅಪೀಲ್ ಮಾಡ್ತೀನಿ, ಟೈಮ್ ಕೊಡ್ತೀನಿ, ಅದರೊಳಗಡೆ ಮಾಡಿದರೆ ಒಳ್ಳೆಯದು, ಅಲ್ಲದಿದ್ರೆ ಪೆನಾಲ್ಟಿ ಆಗ್ತದೆ. ಈ ಮೂಲಕ ಮನವಿ ಮಾಡ್ಕೊಳ್ಳೋಂಥದ್ದೇನು ಸರ್? ಈ ಮೂಲಕ ಇಲ್ಲ, ಈಗ ನಾಳೆ ಅದನ್ನೆಲ್ಲ ವಿಚಾರ ಮಾಡಿ ಅಧಿಕಾರಿಗಳ ಜೊತೆ ವಿಲ್ ಟೇಕ್ ಸಮ್ ಡಿಸಿಷನ್. ಮತ್ತೆ ಸಭೆಯನ್ನು ಕರೀತಾರೆ ಸರ್, ಇದೇ ಪರಿಷ್ಕರಣೆ ವಿಚಾರ? ಇಲ್ಲ, ಅಧಿಕಾರಿಗಳ ಮಾತಾಡಿ ಮಾಡ್ತೀನಿ. ಓಕೆ, ಸದ್ಯದಲ್ಲಿ ಸಭೆಯನ್ನು ಕರೆಯೋದಕ್ಕೆ ಸಭೆ ಬೇಕಾಗಲ್ಲ, ಸಭೆ ಕರೆದ್ಬಿಟ್ಟು ಈ ಒಂದು ತೀರ್ಮಾನ ತಗೊಂತೀವಿ. ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ಅಶ್ವದಿವೇತ. ಸುದ್ದಿಗಳನ್ನ ಗಮನಿಸೋಣ. ಈಗಾಗಲೇ ರೇಷನ್ ಕಾರ್ಡ್ ವಿಚಾರವಾಗಿ ನಾನಾ ರೀತಿಯ ಗೊಂದಲಗಳು ರಾಜ್ಯದಲ್ಲಿ ಇರುವಾಗ ಸಚಿವ ಮುನಿಯಪ್ಪ ಅವರು ರಾಜ್ಯದ ಜನರಿಗೆ ಮತ್ತೊಮ್ಮೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅನುಕೂಲಸ್ಥರು BPL ಕಾರ್ಡ್ ಅನ್ನ ಬಿಟ್ಕೊಡಿ ಅಂತ ಹೇಳಿ. ಯಾರೆಲ್ಲ ಅನುಕೂಲಸ್ಥರು ಇದೀರೋ ದಯವಿಟ್ಟು ನಿಗದಿತ ಸಮಯದ ಒಳಗಡೆನೆ BPL ಕಾರ್ಡ್ ಅನ್ನ ಬಿಟ್ಟುಕೊಡಿ, ಸಮಯ ಮೀರಿದ್ರೆ ದಂಡ ಕಟ್ಟಬೇಕಾಗುತ್ತೆ ಅಂತಾನೂ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತಾಡುವಾಗ ಸಚಿವ ಮುನಿಯಪ್ಪ ಅವರು ಈ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಡವರು ಕಾಯುತ್ತಿದ್ದಾರೆ, ಅವರಿಗೆ ಸಹಾಯ ಮಾಡಿ, ಅನುಕೂಲಸ್ಥರು BPL ಕಾರ್ಡ್ ಅನ್ನ ಬಿಟ್ಟುಕೊಡಿ ಅಂತ ಹೇಳಿ ಕೇಳಿಕೊಂಡಿದ್ದಾರೆ. ಜೊತೆಗೆ ಈ BPL ಕಾರ್ಡ್ ಅನ್ನ ಬಿಟ್ಕೊಡೋದಕ್ಕೆ ಒಂದು ಸಮಯವನ್ನ ನಿಗದಿ ಮಾಡಿದ್ದಾರೆ. ಆ ಸಮಯದ ಒಳಗಡೆನೆ ನೀವು BPL ಕಾರ್ಡ್ ಬಿಟ್ಟು ಕೊಡ್ಲಿಲ್ಲ ಅಂತಂದ್ರೆ ದಂಡ ವಿಧಿಸ್ತೀವಿ, ಎಚ್ಚರಿಕೆ ಅಂತಾನೂ ಸಚಿವರು ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ 3 ತಿಂಗಳ ಹಣ ಬಿಡುಗಡೆ ವಿಳಂಬದ ವಿಚಾರಕ್ಕೂ ಕೂಡ ಸಚಿವರು ಮಾತಾಡಿದ್ದಾರೆ. ಪರಿಷ್ಕರಣೆ ಮಾಡ್ತಾ ಇದ್ವಿ, ಪರಿಷ್ಕರಣೆ ಕಾರ್ಯಕ್ರಮ ಇದ್ದದ್ರಿಂದ ಸಮಸ್ಯೆ ಆಯಿತು ಅಂತ ಹೇಳಿದ್ದಾರೆ. ನವೆಂಬರ್, ಡಿಸೆಂಬರ್ ಮತ್ತು ಜನವರಿ ಈ ಹಣವನ್ನ ಕೂಡಲೇ DPT ಮಾಡ್ತೀವಿ ಅಂತ ಹೇಳಿದ್ದಾರೆ. BPL APL ಗೊಂದಲದಿಂದ ತಡವಾಯಿತು ಅಷ್ಟೇ ಬಿಟ್ರೆ ಬೇರೆ ಯಾವುದೇ ರೀತಿಯ ಉದ್ದೇಶ ಇಲ್ಲ. ಹಣ ಇದೆ, ಕೂಡಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸಚಿವ ಮುನಿಯಪ್ಪ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಸಕಾಲಕ್ಕೆ ಈ 3 ತಿಂಗಳ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ಇದೀಗ ಮತ್ತೊಂದು ಮಹತ್ವದ ಒಂದು ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು. ಈವರೆಗೂ ಏನು ಅಕ್ಕಿ ಬದಲಾಗಿ ಹಣವನ್ನು ಕೊಡ್ತಾರೆ, ಈಗ ಬದಲಾಗಿ ಅಕ್ಕಿಯನ್ನು ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥ ಸರ್ಕಾರ ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಸಚಿವ KS ಮುನಿಯಪ್ಪ ಅವರು ಇದ್ದಾರೆ. ನಾನು ಮಾತಾಡ್ತೀನಿ. ಸರ್, ಈ ಒಂದು ನಿರ್ಧಾರ ಸ್ವಲ್ಪ ತಡವಾಗಿ ತಗೊಂಡ್ರು ಅಂತ ಅನ್ನಿಸ್ತಾ ಏನಿಲ್ಲ, ಅಕ್ಕಿ ಸಿಗ್ತಾ ಇರಲಿಲ್ವಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಕರೆಸಿ ಪ್ರಹ್ಲಾದ್ ಜೋಶಿಯವರು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುನಿಯಪ್ಪನವರೇ ಅಕ್ಕಿ ಕೊಡೋದಕ್ಕೆ ಪ್ರಾರಂಭ ಮಾಡಿ ಅನ್ನೋ ಮಾತನ್ನು ಹೇಳಿದರು. ಅದರಂತೆ ತೀರ್ಮಾನ ತೆಗೆದುಕೊಂಡು ಈಗ ಅಕ್ಕಿ ಕೊಡೋದಕ್ಕೆ ನಮಗೆ ಬೇಕಾಗ 2.10 ಲಕ್ಷ ಬೇಕಾಗಿತ್ತು. ಅರ್ಜಿ ಬರೆದಿದ್ದೀವಿ, ಹಣ ಕೂಡ ಸಂದಾಯ ಮಾಡ್ತಾಯಿದ್ದೀವಿ. ಫೆಬ್ರವರಿಯಿಂದನೇ ಕೊಡ್ತೇವೆ. ಜೊತೆಗೆ ಮಾರ್ಚ್ 10-15 ನಾವು ಫೆಬ್ರವರಿದು ಮಾರ್ಚಿದು ಕೂಡ ಅಕ್ಕಿಯನ್ನು ಒಟ್ಟಿಗೆ ಕೊಡ್ತೀವಿ. ಸರ್ ಹಾಗೇನೇ ಅಕ್ಕಿ ಯಾವುದೇ ಅಡೆತಡೆ ಇಲ್ಲದೆ ನಮಗೆ ಸಂಪೂರ್ಣವಾಗಿ ನಮ್ಮ ರಾಜ್ಯ ಸರ್ಕಾರ ಅಗತ್ಯ ಇರುವಷ್ಟು ಮುಂದಿನ ದಿನಗಳು ಪೂರ್ತಿಯಾಗಿ ಸಮರ್ಪಕವಾಗಿ ಪೂರೈಕೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆಯಾ ಸರ್? ನಾನು ಮಾನ್ಯ ಆಹಾರ ಸಚಿವರು ಕೇಂದ್ರದಲ್ಲಿ ನಮ್ಮವರೇ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಅವರಿಗೆ ಮನವಿ ಮಾಡಿದ್ದೀನಿ. ನೀವು 2 ವರ್ಷ ಆದರೂ ಕಂಪಲ್ಸರಿ ಕೊಡಬೇಕು ಅಂತ ಕೊಡ್ತೀವಿ ಅಂತ ನಮ್ಮ ಹತ್ರ ಸ್ಟಾಕ್ ಇದೆ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ಆಶಾಭಾವನೆಯಿಂದ ಇದ್ದೀನಿ, ಅವ್ರು ಪೂರ್ತಿ ಪ್ರಮಾಣದಲ್ಲಿ 2 ವರ್ಷನೂ ಕೊಡ್ತಾರೆ ಅಂತ. ಯಾಕಂದ್ರೆ ಮುಂದೆ ಇದೇ ವಿಚಾರಗಳು ಮುಂದೆ ರಾಜಕೀಯಕ್ಕೆ ಚಟ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೌದು ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಸರ್ ಹಾಗೆ BPL ಕಾರ್ಡ್ ಎಷ್ಟೋ ಜನ APL ಅವರು BPL ಅಲ್ಲಿ ಇದ್ದಾರೆ ತನಗೆ ಗೊತ್ತಿರ್ಬೋದು. ಈಗ ಅಂಥವ್ರಿಗೆ ಯಾವ ಒಂದು ಸಂದೇಶವನ್ನು ಕೊಡ್ತೀರಿ? ಕಾರ್ಡ್ಗಳನ್ನ ಬಿಟ್ಕೊಡ್ಬೇಕಾಗಂತದ್ದು, ಯಾಕಂದರೆ ಬಡವರು ತುಂಬ ಜನ ಕಾಯ್ತಾ ಇದ್ದಾರೆ. ಅಪೀಲ್ ಮಾಡ್ತೀನಿ, ಟೈಮ್ ಕೊಡ್ತೀನಿ, ಅದರೊಳಗಡೆ ಮಾಡಿದರೆ ಒಳ್ಳೆಯದು, ಅಲ್ಲದಿದ್ರೆ ಪೆನಾಲ್ಟಿ ಆಗ್ತದೆ. ಈ ಮೂಲಕ ಮನವಿ ಮಾಡ್ಕೊಳ್ಳೋಂಥದ್ದೇನು ಸರ್? ಈ ಮೂಲಕ ಇಲ್ಲ, ಈಗ ನಾಳೆ ಅದನ್ನೆಲ್ಲ ವಿಚಾರ ಮಾಡಿ ಅಧಿಕಾರಿಗಳ ಜೊತೆ ವಿಲ್ ಟೇಕ್ ಸಮ್ ಡಿಸಿಷನ್. ಮತ್ತೆ ಸಭೆಯನ್ನು ಕರೀತಾರೆ ಸರ್, ಇದೇ ಪರಿಷ್ಕರಣೆ ವಿಚಾರ? ಇಲ್ಲ, ಅಧಿಕಾರಿಗಳ ಮಾತಾಡಿ ಮಾಡ್ತೀನಿ.
ಸದ್ಯದಲ್ಲಿ ಸಭೆಯನ್ನು ಕರೆಯೋದಕ್ಕೆ ಸಭೆ ಬೇಕಾಗಲ್ಲ ಸಭೆ ಕರೆದ್ಬಿಟ್ಟು ಈ ಒಂದು ತೀರ್ಮಾನ ತಗೋತಾ ತಗೊಂತೀವಿ.